ಎಷ್ಟು ಜನ ಏನು ಅಲ್ವಾ, ನೀವೇ ನಮ್ಮ ಟಿವಿಯಲ್ಲಿ ಹೇಳ್ತೀರಿ, ನಾನು ನೀವು ಹೇಳಿ ಸರ್. ವಿಜಯಕಾಂತ್ ಅವರೇ, ಭಾಷಣ ಅಲ್ವಲ್ಲ ಇದು, ಲಾಂಚ್ ಮಾತ್ರ ಹೇಳ್ಬೇಕು ಈಗ. ಓಕೆ, ನಾನು ಏನು ಮಾಡ್ಕೊಂಡು ನನಗೆ ಕನ್ಫ್ಯೂಸ್ ಆಗ್ತದೆ, ಎಲ್ಲಿಂದ ಶುರು ಮಾಡೋದು ಗೊತ್ತಾಗಿಲ್ಲ. ಬಟ್ ಅಲ್ಲಿ ಅಮೃತ ಸಿನಿ ಕ್ರಾಫ್ಟ್ ಅನ್ನೋ ಪ್ರೊಡಕ್ಷನ್ ಒಂದು ಇವತ್ತು ಲಾಂಚ್ ಆಗ್ತದೆ. ಆಲ್ ದ ವೆರಿ ಬೆಸ್ಟ್ ವಿಶಸ್ ಹೇಳ್ತೀನಿ. ನಿಮ್ಮ ಉದ್ದೇಶ ಚೆನ್ನಾಗಿದೆ, ಆಲೋಚನೆಗಳು ಅಚ್ಚುಕಟ್ಟಾಗಿ ಮುಂದುವರಿಲಿ, ಆಯ್ಕೆಗಳು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿಕೊಂಡು ಒಳ್ಳೊಳ್ಳೆ ಟೀಮ್ನ ತಗೊಂಡಿದ್ದೀರೋ ಆಲ್ರೆಡಿ. ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿ ಒಳ್ಳೆದಾಗಲಿ ಅಂತ ಅಷ್ಟು ಮಾತ್ರ ಹೇಳ್ತೀನಿ. ಸೆಲೆಕ್ಟ್ ಆಗಿರೋ ಈ ಅಷ್ಟು ಸಿನಿಮಾಗಳು, ಹೀರೋಗಳು, ಡೈರೆಕ್ಟರ್ಸ್ ಎಲ್ರಿಗೂ ಐ ವಿಶ್ ಯು ಗೈಸ್ ಆಲ್ ದ ವೆರಿ ಬೆಸ್ಟ್. ನಮ್ಮ ಕನ್ನಡ ಇಂಡಸ್ಟ್ರಿ ಅಜಗಜಾಂತರು ಹಲವಾರು ನಿರ್ಮಾಪಕರನ್ನ ನೋಡಿದ್ದೀವಿ, ಹಲವಾರು ನಿರ್ದೇಶಕರನ್ನ ನೋಡಿದ್ದೀವಿ. ಸಾಧನೆ ಸಕ್ಸಸ್ನ ಊಹೆ ಮಾಡ್ಕೊಳ್ಳುವಂತ ವಿಚಾರದಲ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿ ನೋಡಿದೆ. ಬಹುಶಃ ಸದ್ಯಕ್ಕೆ ಕೆಲವು ಸಿನಿಮಾಗಳ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲ ಸಿನಿಮಾಗಳು ಹಾಗೆ ಇಲ್ಲ, ಚೆನ್ನಾಗಿ ನಡೀತಾ ಇದ್ದಾವೆ. ಅಚ್ಚುಕಟ್ಟಾಗಿ ಏನೇನು ನಡೀತಿಲ್ವೋ, ಎಲ್ಲೆಲ್ಲಿ ತಿದ್ಕೋಬೇಕು ಅದನ್ನು ತಿದ್ಕೊಂಡು ಮುಂದಕ್ಕೆ ಹೋಗಿ ಅಂತ ಹೇಳ್ತೀನಿ. ನೀವು ಬಂದಿರೋ ಉದ್ದೇಶ ನಿಜವಾಗ್ಲೂ ಚೆನ್ನಾಗಿದೆ. ಸಿಕ್ಕಿರೋ ಪ್ರಾಜೆಕ್ಟ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡು ಸರಿಯಾಗಿ ರೀಚ್ ಮಾಡಿಸಿ, ಕೈ ತುಂಬ ಹಣ ಗಳಿಸಿ ಅಂತ ಹೇಳ್ತೀನಿ. ನೋ ಕಂಪ್ಲೇಂಟ್ಸ್, ಓನ್ಲಿ ರಿಸಲ್ಟ್ಸ್. ಗಾಡ್ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಥ್ರೂ ದಿಸ್ ಕಂಪನಿ ಅಂಡ್ ಗುಡ್ ಲಕ್ ಈಚ್ ಅಂಡ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಯಾಕಂತಂದ್ರೆ ನಮಗೆ ಒಂದು ಸಿನಿಮಾ ಶುರು ಆದಾಗ ನಾವೆಲ್ಲರಿಗೂ ನಾವು ಅನ್ಕೊಳ್ಳುವಂಥದ್ದು, ಒಂದು ಸಿನಿಮಾ ಶುರು ಆದಾಗ 100ರಿಂದ 150 ಜನ ಅಲ್ಲಿ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ, ಕೆಲಸ ಸಿಗುತ್ತೆ ಅಂತ ಅನ್ನುವಂಥದ್ದು. ಇವತ್ತು 6 ಸಿನಿಮಾ ಒಟ್ಟಿಗೆ ಮಾಡ್ತಾ ಇದ್ದಾರೆ ಅಂತಂದರೆ 1000 ಜನಕ್ಕೆ ಕೆಲಸ ಕೊಡುವಂಥ ನಿಟ್ಟಿನಲ್ಲಿ ಆ ಥರದ ಒಂದು ಉದ್ದೇಶ ಇಟ್ಕೊಂಡು ಬಂದಿರುವಂಥದ್ದು. ಸರ್, ನಾನು ತುಂಬ ಇಲ್ಲಿ ಬಂದು ನೆರೆದಿರ್ತಕ್ಕಂಥ ಅಷ್ಟು ಗ್ಯಾಲಕ್ಸಿ ಆಫ್ ಸ್ಟಾರ್ಸ್ ಇದೆಯಲ್ಲ, ಅಷ್ಟರ ಜನಗಳ ಜೊತೆಯಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೇನೆ. ಇವತ್ತು ನನ್ನನ್ನು ನನ್ನ ಮನೆಗೆ ಮತ್ತೆ ಕರೆದುಕೊಂಡು ಬಂದಿದ್ದಾರೆ ಅಂತ ಅನ್ನೋ ಅಷ್ಟೇ ಪವಿತ್ರವಾಗಿರೋ ಈ ಒಂದು ಸ್ಟೇಜು ನಿರಂತರವಾಗ್ತಾ ಇರಲಿ. 5ಕ್ಕೆ 5 ಸಿನಿಮಾಗಳು, ಯಾಕಂದರೆ ಒಬ್ಬ ಕನ್ನಡಿಗನಾಗಿ ಸ್ವಲ್ಪ ಸ್ವಾರ್ಥ ನನಗೆ, ಕನ್ನಡ ಚಿತ್ರರಂಗದವನಾಗಿ ಸ್ವಾರ್ಥ ನನಗೆ. 5ಕ್ಕೆ 5 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಲಿ, ಮತ್ತೆ ಅವರಿಗೆ ಈ ಗೆಲುವಿನ ಮುಖಾಂತರ ಮತ್ತೊಂದಿಷ್ಟು ಸಿನಿಮಾ, 5 ಅಲ್ಲ 500 ಸಿನಿಮಾ ಮಾಡುವಂಥ ಶಕ್ತಿ ಅವರಿಗೆ ತಂದುಕೊಡ್ಲಿ. ರಂಗದವನಾಗಿ ನಮ್ಮ ತುಂಬ ಹೃದಯದ ಅಭಿನಂದನೆಗಳು, ಮತ್ತು ಅವರಿಗೆ ಆಲ್ ದಿ ಬೆಸ್ಟ್ ಹೇಳಿ ಇಷ್ಟಪಡ್ತೀನಿ. ಗುಡ್ ಲಕ್. ಥ್ಯಾಂಕ್ ಯು.